ಪ್ರಿಯಾಂಕಾ ಚೋಪ್ರಾ ಪ್ರಸ್ತುತ ಅಮೃತಸರದಲ್ಲಿದ್ದಾರೆ. ಅವರು ಸಿನಿಮಾ ಶೂಟಿಂಗ್ ಆಗಿ ಅಲ್ಲಿಗೆ ಬಂದಿದ್ದಾರಾ ಅಥವಾ ಸುಮ್ಮನೆ ಭೇಟಿಗೆ ಅಲ್ಲಿಗೆ ಬಂದಿದ್ದಾರೆಯೇ ಎಂಬುದು ಇನ್ನೂ ಗೊತ್ತಾಗಿಲ್ಲ. ನಟಿಯ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸಿಕೊಂಡಿದೆ. ಪ್ರಿಯಾಂಕಾ ಚೋಪ್ರಾ ಅವರು ಶ್ರೀ ದರ್ಬಾರ್ ಸಾಹೇಬ್ ಗೋಲ್ಡನ್ ಟೆಂಪಲ್ನಲ್ಲಿ ಸೇವೆ ಸಲ್ಲಿಸ್ತಾ ಇರೋದು ಕಂಡುಬಂದಿದೆ. ವಿಡಿಯೋದಲ್ಲಿ ನಟಿ ಪಾತ್ರೆಗಳನ್ನ ತೊಳಿತಾ ಇದ್ದಾರೆ. ಮಹೇಶ್ ಬಾಬು, ಪ್ರಿಯಾಂಕಾ ಚೋಪ್ರಾ ಮತ್ತು ಪೃಥ್ವಿರಾಜ್ ಸುಕುಮಾರ ನಟಿಸಿರುವ ಈ ಹುಚ್ಚು ಚಿತ್ರವನ್ನ $150 ಮಿಲಿಯನ್ ಬಜೆಟ್ನಲ್ಲಿ ನಿರ್ಮಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಇದು ಸರಿಸುಮಾರು $1,361 ಕೋಟಿ ರೂಪಾಯಿ. ಈ ಬಜೆಟ್ ರಾಜಮೌಳಿ ಅವರ ಕೊನೆಯ ಚಿತ್ರ RRR ಗಿಂತ ಹೆಚ್ಚಾಗಿದೆ. ಇದರೊಂದಿಗೆ ಏಪ್ರಿಲ್ 7, 2027 ಬಿಡುಗಡೆಯಾಗಲಿರುವ ಈ ಚಿತ್ರದ ಮೇಲೆ ಭಾರೀ ನಿರೀಕ್ಷೆಗಳಿವೆ. ಪ್ರಪಂಚದಾದ್ಯಂತ ಅಭಿಮಾನಿಗಳು ದೃಶ್ಯ ವೈಭವಕ್ಕಾಗಿ ಕಾಯ್ತಾ ಇದ್ದಾರೆ. ಈ ಚಿತ್ರದ ಮೊದಲ ನೋಟ ಬಿಡುಗಡೆಯಾದಾಗ ಅಭಿಮಾನಿಗಳು ಆಘಾತಕ್ಕೊಳಗಾದ್ರು. ಅವರು ಸೀರೆಯಲ್ಲಿ ಬಂದೂಕನ್ನ ಹಿಡಿದು ಆಕ್ಷನ್ ಪ್ಯಾಕ್ಡ್ ಅವತಾರದಲ್ಲಿ ಕಾಣಿಸಿಕೊಂಡ್ರು. ಈ ಪೋಸ್ಟರ್ ಬೇಗನೆ ವೈರಲ್ ಕೂಡ ಆಯಿತು. ಪ್ರಿಯಾಂಕಾ ಅವರನ್ನ ಭಾರತೀಯ ಚಿತ್ರಗಳಲ್ಲಿ ಮಿಸ್ ಮಾಡಿಕೊಂಡಿದ್ದಾರೆ ಎಂದು ಹಲವರು ಕಾಮೆಂಟ್ ಮಾಡಿದ್ದಾರೆ. ಅವರ ವಾರಣಾಸಿ ಪುನರಾಗಮನದೊಂದಿಗೆ ಬಾಲಿವುಡ್ನಲ್ಲಿ ಹೈಪ್ ಹೆಚ್ಚಾಯಿತು. ಪ್ರಿಯಾಂಕಾ ಹಾಲಿವುಡ್ನಲ್ಲಿ ಕೆಲಸ ಮಾಡೋದಕ್ಕಾಗಿ ಯುಎಸ್ಗೆ ಸ್ಥಳಾಂತರಗೊಂಡಿದ್ರು. ಅವರು ಯಾವಾಗ್ಲೂ ದೇಸಿ ಗರ್ಲ್ ಎಂದೇ ಪದೇ ಪದೇ ತಮ್ಮ ವರ್ತನೆಗಳ ಮೂಲಕ ಸಾಬೀತುಪಡಿಸುತ್ತಲೇ ಇರ್ತಾರೆ. ಕೆಲವು ದಿನಗಳ ಹಿಂದೆ ನಟಿ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಪಂಜಾಬಿ ಆಹಾರವನ್ನ ಸೇವಿಸುವ ಒಂದು ಫೋಟೋವನ್ನ ಪೋಸ್ಟ್ ಮಾಡಿದ್ರು. ಅಮೃತಸರದ ವಿಷಯಗಳು ಎಂದು ಕ್ಯಾಪ್ಷನ್ ಕೊಟ್ಟಿದ್ರು. ಕೆಲವು ದಿನಗಳ ಹಿಂದೆ ಪ್ರಿಯಾಂಕಾ ಅಮೃತಸರ ವಿಮಾನ ನಿಲ್ದಾಣಕ್ಕೆ ಬಂದಿಳಿದಾಗ ತಮ್ಮ ಅಭಿಮಾನಿಗಳೊಂದಿಗೆ ಫೋಟೋಗೆ ಖುಷಿಯಾಗಿ ಪೋಸ್ಟ್ ಕೊಟ್ಟರು. ಪ್ರಿಯಾಂಕಾ SS ರಾಜಮೌಳಿ ಅವರ ವಾರಣಾಸಿಯೊಂದಿಗೆ ಮತ್ತೆ ಇಂಡಿಯನ್ ಮೂವಿಗೆ ಮರಳೋಕೆ ಸಿದ್ಧರಾಗಿದ್ದಾರೆ. ಈ ಚಿತ್ರದಲ್ಲಿ ಮಹೇಶ್ ಬಾಬು ಮತ್ತು ಪೃಥ್ವಿರಾಜ್ ಸುಕುಮಾರನ್ ಕೂಡ ನಟಿಸಿದ್ದಾರೆ. ಇದು ತೆಲುಗು ಚಿತ್ರವಾಗಿದ್ರೂ ಇದನ್ನ ಹಿಂದಿ ಸೇರಿದಂತೆ ಬಹುಭಾಷೆಗಳಲ್ಲಿ ಡಬ್ ಮಾಡಿ ಬಿಡುಗಡೆ ಮಾಡಲಾಗುತ್ತೆ. ಪ್ರಿಯಾಂಕಾ ವಾರಣಾಸಿ ಚಿತ್ರೀಕರಣಕ್ಕಾಗಿ ಅಮೃತಸರಕ್ಕೆ ಬಂದ್ರೆ ಅಂತ ಜನ ಚರ್ಚಿಸ್ತಾ ಇದ್ದಾರೆ. ಈ ಚಿತ್ರ ಏಪ್ರಿಲ್ 7, 2027 ಬಿಡುಗಡೆಯಾಗುತ್ತೆ. ನಟಿಯ ಅಭಿಮಾನಿಗಳಂತೂ ಅವರನ್ನ ಮತ್ತೆ ದೇಸಿ ಸಿನಿಮಾಗಳಲ್ಲಿ ನೋಡೋಕೆ ತುಂಬಾ ಉತ್ಸುಕರಾಗಿದ್ದಾರೆ. ವಾರಣಾಸಿಯ ಜೊತೆಗೆ ಪ್ರಿಯಾಂಕಾ ಜಜ್ಮೆಂಟ್ ಟುಡೇ ಅನ್ನು ಹೊಂದಿದ್ದು ಅದು ಈ ವರ್ಷ ಬಿಡುಗಡೆಯಾಗಲಿದೆ.